ಎಲ್ಲ ನಮ್ಮ ಕೋಲಾರ ಕ್ಷೇತ್ರದ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯವರಿಗೆ ವಂದಿಸ್ತಾ, ನಮ್ಮ ಎಲ್ಲ ದಲಿತ ಅಣ್ಣ ತಮ್ಮಂದ್ರಿಗೆ ಮತ್ತೆ ಮುಖಂಡರಿಗೇನು ವಂದಿಸ್ತಾ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾವು ಮಾತಾಡೋ ವಿಷಯ ಏನಂದ್ರೆ, ಮೊಟ್ಟ ಮೊದಲಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ತಪ್ಪಿದ್ರೆ ಕಾಮೆಂಟ್ಸ್ ಆಗ ಹೇಳಿ. ನಾನು ತಪ್ಪು ಮಾತಾಡಕ್ ಹೋಗಲ್ಲ. ಯಾವ ಸಮಾಜಕ್ಕೆ ಧಕ್ಕೆ ಆಗುವ ನಾನು ಮಾತು ಇವತ್ತರೆಗೂ ಮಾತಾಡಿಲ್ಲ, ಮಾತಾಡೋದಿಲ್ಲ ಮುಂದಕ್ಕೆ. ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಬರ್ದಿರೋ ಸಂವಿಧಾನನೇ ಆ ತರ. ಒಬ್ಬರಿಗೆ ನಾವು ದುಃಖ ಕೊಡಬಾರ್ದು. ಮತ್ತೆ ನಮ್ಮ ಇಸ್ಲಾಮಾಗನು ಆ ತರಾನೇ ನಮ್ಗೆ ಕಲ್ಸಿದ್ದಾರೆ. ಒಬ್ಬರಿಗೆ ದುಃಖ ಆಗುವ ಮಾತು ಮಾತಾಡಬಾರಂತ ನಮ್ಮ ಇಸ್ಲಾಂ ನಮಗೆ ಕಲ್ಸಿದೆ. ನಾನು ಇವತ್ತು ಮಾತಾಡಕ್ ಬಂದಿರೋದೇನಂದ್ರೆ, ನಮ್ಮ ಜನ ನೆಚ್ಚಿನ ನಾಯಕರಾದ ನಮ್ಮ ಕೋಲಾರ ಕ್ಷೇತ್ರದ ಬಡವರ ಬಂಧು, ನಿಮ್ಮ ಶಾಸಕರಾದ ಕತ್ತೂರ್ ಮಂಜು ಅಣ್ಣ ಅವ್ರ ಮೇಲೆ ಕೆಲವು ನಮ್ಮ ದಲಿತ ಮುಖಂಡರು ಊಹೆ ಪೂಹೆಗಳು ಬಿಟ್ಕೊಂಡು ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅವು ಯಾವುದು ಒಂದು ಜಾತಿದು ಪ್ರಮಾಣ ಪತ್ರ, ಅದು ನ್ಯಾಯಾಲಯದಲ್ಲಿ ಐತೆ. ಅದಕ್ಕೆ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಅದಕ್ಕೆ ನಿಮ್ಮ ಶಾಸಕರು ಅದಕ್ಕೆ ತಲೆ ಬಾಗ್ಸಕ್ಕೆ ರೆಡಿ ಇದ್ದಾರೆ. ಮತ್ತೆ ಅವ್ರ ಮೇಲೆ ಸುಮ್ಮನೆ ಇವ್ರ ಮನ್ಸಾಗ ಯಾವ್ದು ಪರ್ಸನಲ್ ಲೆಕ್ಕಾಚಾರ ಇಟ್ಕೊಂಡು ಅವ್ರಿಗೆ ಅವಮಾನ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಜನ ಯಾರು ಈಗ ಗುಗ್ಗುಗಳಿಲ್ಲ, ಯಾವ್ದು ಗೂಬೆಗಳು ಯಾರಿಲ್ಲ. ಜನರು ಈಗ ಎಲ್ಲಾ ಬುದ್ಧಿವಂತರು. ಮುಂದೆ ಅವನು ಏನ್ ಹೇಳ್ತಾ ಇದ್ದಾನೆ, ಏನ್ ಮಾತಾಡ್ತಾನೆ ಅನ್ನೋದು ಎಲ್ಲಾರೇ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ನಮ್ಮ ಶಾಸಕರಾದ ಕತ್ತೂರ್ ಮಂಜು ಅವರು ಅವ್ರ ಜೀವನಾಗ ಒಂದೇ ತಪ್ಪು ಮಾಡಿರೋದವರು. ನಮ್ಗೆ ಗೊತ್ತಿರಂಗೆ ಏನಪ್ಪಾ ಅಂದ್ರೆ, ಮುನ್ಸ್ವಾಮಿಗೆ ಗೆಲ್ಸಿ ಅದೊಂದೇ ತಪ್ಪು ಮಾಡಿದವರು. ಬೇರೆ ಏನ್ ತಪ್ಪು ನಮ್ ಕಣ್ಣಲ್ಲಿ ಕಾಣಿಸಿಲ್ಲ. ಯಾಕಂದ್ರೆ ಅವ್ರ ಬಾಯಿ ಕೈ ಶುದ್ಧ ಇಟ್ಕೊಂಡಿದ್ದಾರೆ. ಯಾವ ಅಧಿಕಾರಿಗಳನ್ನು ಕೈ ಚಾಚಲ್ಲ, ಲಂಚ ಕೇಳಲ್ಲ. ಮತ್ತೆ ಎಲ್ಲಾ ಸಮಾಜ ಅವ್ರಿಗೆ ಒಂದೇ ಕಣ್ಣಿಂದ, ಒಂದೇ ಬಾಣೆಯಿಂದ ನೋಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಅನ್ನುವ ಭಾವನೆಗಳು ಅವ್ರ ಒಳಗಡೆ ಇಲ್ಲ. ಎಂತ ವ್ಯಕ್ತಿ ಹೋಗಿದ್ರೇನು ಭುಜದ ಮೇಲೆ ಕೈ ಹಾಕೊಂಡು ಒಂದ್ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಅದೇ ಅವ್ರ ಒಂದು ಕೋಟಿ ಕೋಟಿ ಕೊಡಂಗೆ ಮನುಷ್ಯರಿಗೆ. ಅಂತ ಒಂದು ಶಾಸಕರಿಗೆ ನಮ್ಮ ದಲಿತ ಮುಖಂಡರು ಸುಳ್ಳು ಪಳ್ಳು ಏನಂದ್ರೆ ಹೇಳ್ಕೊಂಡು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ಕೊಂಡು ಒಂದು ಶಾಸಕರಿಗೆ ಇದು ಸರಿ ಇಲ್ಲ ಅಂತೀನಿ ನಾನು. ಯಾಕೆ ಅಂದ್ರೆ ನಿಮ್ಗೆ ಅಷ್ಟೇ ಕೋಪ ಇದೆ ಅಲ್ಲ. 2013 ಮಾಡಿ 2024 25 ಆಗಿದೆ. ಆವತ್ತಿಂದ ಏನ್ ಮಾಡ್ತಾ ಇದ್ದೀರಾ ನೀವು? ಕೋಲಾರಿಗೆ ಬಂದ್ರೆ ಯಾಕೆ ಮೇಲೆ ಮಾಡಿದ್ ನೀವು? ಅವಾಗೆ ಕಳಿಸ್ಬೇಕಾಗಿತ್ತು ಆಚೆ. ಅದಾಗಿಲ್ಲ ನಿಮ್ ಕೈಯಿಂದ. ಇವತ್ತವರೆಗೂ ಒಂದು ದಲಿತರ ಯಾರನ ಒಂದು ಮಕ್ಕಳಿಗೆ ಏನಾದ್ರು ಮೋಸ ಮಾಡಿದ್ದಾರೆ? ಯಾವ ಮುಖಂಡರಿಗೆ ಮೋಸ ಮಾಡಿದ್ದಾರೆ? ಯಾರಿಗಾರ ಏಕವಚನ ಮಾತಾಡಿದ್ದಾರೆ? ಮತ್ತೆ ಅಲ್ಪಸಂಖ್ಯಾತರಿಗೆ ಏನಾದ್ರು ಹೇಳಿದಾರ? ಅವರು ಬೇರೆ ಬೇರೆ ಎಷ್ಟು ಸಮಾಜಗಳಿದೆ, ಯಾರ ಮೇಲೇನು ಇವತ್ತವರೆಗೂ ಏಕವಚನದಲ್ಲಿ ಮಾತಾಡಿಲ್ಲ. ಒಂದು ಏನೋ ಒಂದು ಮನಸ್ಸಿಗೆ ನೋವಾಗುವ ಅವ್ರು ಮಾತಾಡಿಲ್ಲ. ನಾನು ಅವ್ರು ತಪ್ಪು ಮಾಡೋನು ಹೇಳ್ತೀನಿ, ನಾನು ಅವ್ರಿಗೂ ಬಿಡಲ್ಲ. ಏನು ನಾವು ಶಾಸಕರಂತ ನಾನು ಹೇಳ್ತಾ ಇಲ್ಲ. ಕತ್ತೂರ್ ಮಂಜು ಅಂದ್ರೆ ಒಂದು ಬ್ರ್ಯಾಂಡೆಡ್. ನಾನು ಯಾಕೆ ಬ್ರ್ಯಾಂಡೆಡ್ ಹೇಳ್ತಾ ಇದೀನಿ ಗೊತ್ತಾ ನಿಮ್ಗೆ? ಅವನು MLA, ಮಿನಿಸ್ಟ್ರು, ದುಡ್ಡಿರೋವನು, ಮಲೇಷ್ಯಾಗ ವ್ಯಾಪಾರ ಮಾಡೋನು ಅಂತ ನಾನು ಹೇಳ್ತಾ ಇಲ್ಲ. ಕತ್ತೂರ್ ಮಂಜು ಬ್ರ್ಯಾಂಡೆಡ್ ಅಂದರೆ ಏನ್ ಗೊತ್ತಾ? ಬ್ರ್ಯಾಂಡೆಡ್ ಒಂದು ಉದಾಹರಣೆ ಅಂದ್ರೆ, ಎಲ್ಲಾ ಸಮಾಜ ಅವ್ರಿಗೆ ಒಂದೇ ತರ. ಒಂದು ಮುನ್ಸ್ವಾಮಿ ಅವರು ವಿಷ ಹಾಕಂಗೆ ಕೋಲಾರಾಗ ಹಿಂದೂ ಮುಸ್ಲಿಂ ಆಗ ಆ ತರ ಆಗ್ತಾ ಇಲ್ಲ. ಎಲ್ಲಾರ್ಗೆ ಒಂದೇ ಕಣ್ಣಿಂದ ನೋಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರಲ್ಲ, ಅದೇ ಬ್ರ್ಯಾಂಡೆಡ್ ಕತ್ತೂರ್ ಮಂಜು ಅನ್ನೋದು. ಅಂತ ಅವ್ರನ್ನ ನೀವು ಏನಂದ್ರೆ ಅವಮಾನ ಮಾಡ್ತಾ ಇದ್ದೀರಾ? ನಿಮ್ಗೆ ಅಷ್ಟೇ ಸಮಾಜದ ನೋವು ಇದ್ರೆ, ಅಷ್ಟೇ ನಿಮ್ಗೆ ಸಮಾಜ ಮೇಲೆ ಪ್ರೀತಿ ಇದ್ರೆ, ಆ ತಡಿಪಾರ್ ಮನುಷ್ಯ ಒಂದ್ ಸಂಸತ್ನಲ್ಲಿ ನಮ್ ಬಾಬಾ ಸಾಹೇಬ್ ಮೇಲೆ ತಪ್ಪಾಗೆ ಮಾತಾಡಿ ಜೋಕ್ ಮಾಡಿ ಇದಾನಲ್ಲ, ಅವ್ರ ಮೇಲೆ ಬೆರಳೆತ್ತಿ ನೀವು ಅವನ್ಗೆ ಏನ್ ಶಿಕ್ಷೆ ಕೊಡ್ಬೇಕನ್ನೋದು ಮುಂದೆ ಯೋಚನೆ ಮಾಡಿ. ನೀವು ಇದು ಬಿಡಿ, ಊರ್ದು ಕೆಲ್ಸ, ನಮ್ಮ ಮನೆ ಕೆಲ್ಸ ಯಾವಾಗ ಬೇಕೋ ಮಾಡ್ಬೋದು ನಾವು. ಅದಿಲ್ಲೀಗ ಇರೋದು ನಮ್ ಬಾಬಾ ಸಾಹೇಬ್ಗೆ ಅವಮಾನ ಮಾಡಿರೋ ವ್ಯಕ್ತಿಗೆ ಬಿಟ್ಟು ನೀವು ಇದು ಯಾವ್ದು ಸಣ್ಣ ಕೆಲಸ ಹಿಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಪರ್ಸನಲ್ ಕೆಲಸಕ್ಕೋಸ್ಕರ, ನಿಮ್ಮ ಲಾಭಕ್ಕೋಸ್ಕರ ಒಂದು ಶಾಸಕರನ್ನ ನೀವು ಅವಮಾನ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಸರಿ ಇದು.
ನಾನು ಮೊದ್ಲು ಹೇಳಿದ್ದೀನಿ, ಕತ್ತೂರ್ ಮಂಜು ಅಂದ್ರೆ ಬ್ರಾಂಡೆಡ್, ಕ್ವಾಲಿಟಿ ಕ್ವಾಲಿಟಿ ಅಂತ ಅವನ್ನ ಅವಮಾನ ಮಾಡ್ರೆ ಇದು ಸರಿ ಇಲ್ಲ. ನೀವು ಏನು ಧರಣಿಗಳು ಮಾಡ್ತಾ ಇದ್ದೀರಾ, ನೀವೇನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ, ಅದು ನಮ್ಗೇನು ಗೊತ್ತು, ನಾವು ಮಾಡ್ಬೋದು. ನೀವು ಇನ್ನ ಮುಂದಕ್ಕೆ ಏನಾದ್ರೂ ನಮ್ ಶಾಸಕ ಮೇಲೆ ತಪ್ಪಾಗೆ ಮಾತಾಡ್ರೆ ಮುಂದೆ ನಡೆ ಏನೈತೆ, ಏನ್ ಮಾಡ್ಬೇಕು ನಮ್ಗೆ ಗೊತ್ತು, ನಾವು ಮಾಡ್ತೀವಿ. ಅದು ಇನ್ನೊಂದು ಹೇಳ್ತಾರೆ, ಅಭಿವೃದ್ಧಿ ಅಭಿವೃದ್ಧಿ, ಏನ್ ಅಭಿವೃದ್ಧಿ ಮಾಡ್ಬಿಡ್ತಾ ಇದಾರೆ ನೋಡ್ರಿ. ಒಂದು ಉದಾಹರಣೆ ಕೊಡ್ತೀನಿ. ಮದ್ವೆ ಆದ್ಮೇಲೆ ಮಗು ಆಗ್ಬೇಕಾದ್ರೆ 9 ತಿಂಗಳು ಆಗ್ಬೇಕು. ಅದಾದ್ಮೇಲೆ ಮಗು ಹುಟ್ಟೋದು, ಅದು ಮಗು ಹುಟ್ಟಲ್ಲ. ಅದಕ್ಕೆ ಅವ್ರು ಗೆಲ್ಲಿನ ಒಂದು ವರ್ಷ ಆಗಿರೋದಷ್ಟೇ, ಇನ್ನ 3.5 ವರ್ಷ ಅವ್ರ ಕೈಯಲ್ಲಿ ಐತೆ. ಏನ್ ಅಭಿವೃದ್ಧಿ ಮಾಡ್ಬೇಕು, ಏನೆಲ್ಲ ಮಾಡ್ತಾರ ಅವರು. ಅಷ್ಟಲ್ಲೇ ಇದು ಮಾಡಿಲ್ಲ ಅದ್ ಮಾಡಿಲ್ಲ. ಮದ್ವೆ ಆದ ತಕ್ಷಣ ಮಗು ಅಂದ್ರೆ ಆಗಲ್ಲ, 9 ತಿಂಗಳು ಕಷ್ಟಪಟ್ರೇನೆ. ಆ ತರ 3.5 ವರ್ಷ ಅವ್ರ ಕೈಯಲ್ಲಿ ಐತೆ, ಮಾಡ್ತಾರೆ. ಇನ್ನೊಂದು, ನಮ್ಮ KTSS ಆಸಿಫ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ನನ್ನ ಸ್ನೇಹಿತರವರು, ನಮ್ಮ ಅಣ್ಣ ಹಂಗೆ ಅವ್ರಿಗೆ ಒಂದು ಮಾತು ಹೇಳ್ತೀನಿ ನಾನು. ಇವತ್ತು ನೀವು ದಲಿತರ ಜೊತೆ ಇದ್ದೀರಾ, ನಾವು ಇದ್ದೀವಿ, ಇಲ್ಲ ಅಂತ ಇಲ್ಲ. ಅವರಿಂದಾನೆ ನಮ್ಮ ನಸೀರ್ ಸಾಹೇಬ್ರು 3 ಸಲ ಸೋಲಿತ್ ಕೋಲಾರಾಗ. ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ನಮ್ಮ ನಸೀರ್ ಸಾಹೇಬ್ನ ಗೆಲ್ಸಾ ಇದ್ರು. ಅವರು ಗೆಲ್ಸಿಲ್ಲ, ಯಾಕಂದ್ರೆ ಅವ್ರು ಮೋಸ ಮಾಡಿದ್ದಾರೆ. ಅಂದ್ರೆ ನೀವು ಅವ್ರ ಸಾಥ್ ಕೊಡೋದು ಸರಿ ಇಲ್ಲ. ಏನೈತೆ ಫಸ್ಟ್ ನೋಡಿ, ಇನ್ನೊಂದು ಮಾತು ಹೇಳ್ತೀನಿ. ಇವರು ಸಮಾಜದಾಗ ಒಗ್ಗಟ್ಟೈತೆ ಏನ್ ಫಸ್ಟ್ ನೋಡಿ. ನೀವು ನೋಡಿ, ಕೆಲವು ಮುಖಂಡರು ಕತ್ತೂರ್ ಮಂಜು ಮೇಲೆ ವಿರೋಧ ಮಾಡ್ತಾರೆ, ಕೆಲವು ಮುಖಂಡರು ಅವ್ರ ಪರವಾಗಿ ಮಾತಾಡ್ತಾರೆ. ಇವರಾಗೆ ಒಂದಿಲ್ಲ, ಯೂನಿಟಿ ಇಲ್ಲ. ಮತ್ತೆ ನಮ್ಮ ಆಸಿಫ್ ಅವ್ರು ಏನಕ್ಕೆ ಹೋಗ್ತಾರೆ ಜೊತೆಯಾಗ? ಸರಿ ಇಲ್ಲ. ನಿಮ್ ಕೆಲಸ ಆಯ್ತೇನೋ ಪಕ್ಕದಾಗ ಇಟ್ಟು ಮಾರಿ, ಇವ್ರ ಜೊತೆಯಲ್ಲಿ ಹೋಗ್ ಮಾಡೋದು ಒಳ್ಳೇದಲ್ಲ ಇದು. ಯಾಕಂದ್ರೆ ನಮ್ಗೆ ಶಾಸಕರು 3.5 ವರ್ಷ ಇರೋರು, ಅವ್ರ ಜೊತೆ ನಾವು ಕೆಲಸ ಮಾಡೋಣ, ಅಭಿವೃದ್ಧಿ ಏನಿದೆ ಕೋಲಾರ ಮಾಡ್ಸೋಣ. ನಾವು ಸುಮ್ನೆ ಅವ್ರ ಮೇಲೆ ಹೂವೆ ಹೇಳ್ಕೊಂಡಿದ್ರೆ ನಮ್ ಕೆಲಸ ನಡೆಯಲ್ಲ, ಆಗಲ್ಲ. ಅವ್ರ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಆಗುತ್ತೆ ಕೋಲಾರ, ನಮ್ಗೆ ನಂಬಿಕೆ ಐತೆ. ಬೇರೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಸುಮ್ನೆ ಮಾತಾಡ್ರೆ ಬೇರೆ ಬೇರೆ ಮಾತುಗಳು ಬರುತ್ತೆ. ಇಷ್ಟೇ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕೋಲಾರ.